ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂದ್ಕೊಳ್ಳಿ. ಹಂಗೆಲ್ಲ ಯಾವನ್ ಹಾಕೊಂತೀನಿ ಗೈಸ್. ಬಿಡ್ತಾನೆ ಇಲ್ಲ ಗೈಸ್, ನೋಡಿ ಬಂದು ಊಟ ಆಗುವಪ್ಪ ಅಂತ ಕಾಯ್ತಾ ಇದ್ದಾರೆ. ನಾನು ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಗೈಸ್. ಇವಿ ಸಖತ್ತಾಗಿ ತಿಂತೀನಿ. ಏನಂತೀರಾ, ಆರ್ಡ್ರೇ ಇಲ್ವಾ ರಾಪಿಡೋದಲ್ಲಿ? ಇಲ್ಲ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರೇ ಅಕೌಂಟ್ಗೆ ಹೊಸ್ದಾಗಿ ಬಂದಿರೋ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತ ಮರಿಬೇಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಶುರು करते हैं. ಶಿವಮೊಗ್ಗದಿಂದ ಬಂದು ಎದ್ದು ಏನೂ ಮಾಡಿಲ್ಲ. ಬೆಳಗ್ಗೆ ಆನ್ಲೈನ್ ಕ್ಲಾಸ್ ಇತ್ತು. ಇಲ್ಲಿ ನೋಡಿ, ಆನ್ಲೈನ್ ಕ್ಲಾಸು 2 ಕ್ಲಾಸ್ ಇತ್ತು, ಮುಗಿಸ್ಕೊಂಡೆ ಝೂಮಲ್ಲಿ. 2 ಕ್ಲಾಸ್ ಮುಗಿಸ್ಕೊಂಡು ಇನ್ನೂ ಬ್ರಷ್ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಏನಾಗಿಲ್ಲ. ಟೈಮ್ ಆಲ್ರೆಡಿ 12 ಗಂಟೆ ಆಗುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಇವಾಗ ಹೋಗಿ ಬ್ರಷ್ ಮಾಡಿಕೊಂಡು ಟಿಫನ್ ಮಾಡಿ ಮತ್ತು ಸ್ನಾನ ಮಾಡಿಕೊಂಡು ಎಡಿಟಿಂಗ್ ಎಲ್ಲ ಮಾಡಿಕೊಂಡು ನಮ್ಮ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಬನ್ನಿ ಇವಾಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋಣ. ಹಂಗೆ ನೋಡಿ, ನಾವು ಶಿವಮೊಗ್ಗದಿಂದ ಬಂದಮೇಲೆ ನಮ್ಮ ಬಾಸು ನಮ್ಮನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ ಮನೆ ಹತ್ರ. ನೈಟೇ ಬಂದಿದ್ರು, ಮೂಳೆ ಗಿಳೆ ತಿನ್ಕೊಂಡು ಹೋದ್ರು. ಮತ್ತೆ ಬಂದಿದ್ದಾರೆ. ನಾವು ಊಟ ಮಾಡುವಾಗ ಇದಕ್ಕೆ ಏನಾದರೂ ಹಾಕಬೇಕು. ಬನ್ನಿ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ರುಕೋ ಜರಾ ಸಬರ್ ಕರೋ. ಫ್ರೆಶ್ ಅಪ್ ಆಗೋಣ ಅಂತ ಹೋದ್ರೆ ಅವ್ರು ಬಿಡ್ತಾನೆ ಇಲ್ಲ ಗೈಸ್. ನೋಡಿ ಬಂದು ಊಟ ಆಗುವಪ್ಪ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಇವ್ರಿಗೆ ಊಟ ರೆಡಿ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಗೊಜ್ಜು ಎಲ್ಲ ಅನ್ನ ಕಲಿಸಿದ್ದೀನಿ. ಇಲ್ಲಿ ಇಡೋಣ, ಇವರು ತಿನ್ಕೊಂಡ್ಲಿ. ನೋಡಿ ತಿಂತಾ ಇದ್ದಾನೆ. ಇವಾಗ ನಾವು ಹೋಗಿ ಫ್ರೆಶ್ ಅಪ್ ಆಗೋಣ ಬನ್ನಿ. A few moments later. ಫ್ರೆಶ್ ಅಪ್ ಆಗಿದ್ದಾಯಿತು. ಫ್ರೆಶ್ ಅಪ್ ಆಗಿದ ತಕ್ಷಣ ನಾನು ಮೊದಲು ಮಾಡ್ತಾ ಇರೋ ಕೆಲಸನೇ ಊಟ. ಎಷ್ಟು ದಿನ ಆಗಿತ್ತು ಕೇಸ್ ನಮ್ಮಮ್ಮ ಕೈಯಲ್ಲಿ ಮಾಡಿದ್ದು ಊಟ ತಿಂದು 5 ದಿನ ಆಗಿತ್ತು. ಅಮ್ಮಮ್ಮ ಅಂದರೆ ಶಿವಮೊಗ್ಗಕ್ಕೆ ಹೋಗಿದ್ದರಿಂದ ತಿಂದೇ ಇರಲ್ಲ. ಇವಾಗ ತಿನ್ನೋ ಚಾನ್ಸ್ ಸಿಕ್ಕೈತೆ. ಬನ್ನಿ ತಿನ್ನೋಣ. ನೋಡಿ, ಮೊಟ್ಟೆ ಗೊಜ್ಜು, ಅನ್ನ, ನೀರು ರೆಡಿ ಇದೆ. ಇವಾಗ ನಾನು ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಗೈಸ್. ಹೆವಿ ಸಖತ್ತಾಗಿ ತಿಂತೀನಿ ಇವತ್ತು. ಇಡೀ ಗೈಸ್ ಬಂದು ತಿಂದ್ಬಿಟ್ಟು ಬಂದು ಸಿಗ್ತೀನಿ, ಎಡಿಟ್ ಮಾಡೋಣ. 2000 years later. ಗೈಸ್ ಊಟ ಮಾಡಿ ಬರ್ತೀನಿ ಅಂತ ಹೋದವನು 2 ನಿಮಿಷ ಮಲಗೋಣ ಅಂತ ಮಲಗದೆ ಊಟ ಮಾಡಿ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನೇ ಬಂದ್ಬಿಟ್ರಿ ಇವಾಗ ಸದ್ಯಕ್ಕೆ. ಅದೇ ನಾನು ಮಲಗಿದಾಗ ಟೈಮ್ ಆಲ್ರೆಡಿ ಒಂದು 2 ಗಂಟೆ 2:15 ಆಗಿತ್ತು. ಬಿಕಾಸ್ ಇವತ್ತು ಗೊತ್ತಲ್ಲ, ಇದ್ದಿದ್ದೆ ಲೇಟ್ ನಾನು. ನೋಡಿ ಇವಾಗ ಹೀಟ್ರ್ ಹಾಕಿದ್ದೀನಿ, ಹೀಟ್ರ್ ಕಾಯ್ತಾ ಐತೆ. ನಮ್ಮ ಅಮ್ಮನೇ ಬಂದುಬಿಟ್ಟಿದ್ದಾರೆ. ಇವಾಗ ಇದ್ದೀನಿ ನೋಡಿ. ನೋಡಿ ಮಲ್ಕೊಂಡು ಫೋನ್ ನೋಡ್ತದ. ಇವತ್ತು ಡೈಲಿ ನೋಡೋದಲ್ಲ, ಇವಾಗೂ ಫೋನ್ ನೋಡೋದೆ. ನೋಡಿ ಅಲ್ಲಿ ಫೋನ್ ನೋಡ್ತಾರೆ ಅಷ್ಟೇ ಗೈಸ್. ಇವಾಗ ಎಡಿಟ್ ಎಲ್ಲ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡಬೇಕು. ರ್ಯಾಪಿಡೋಗೆ ಹೋಗಬೇಕು. ಸ್ವಲ್ಪ ಲೇಟ್ ಆಗುತ್ತೆ ರ್ಯಾಪಿಡೋ ಹೋಗೋಕ್ಕೆ, ನೈಟ್ ಆಗ್ಬೋದು. ನೋಡೋಣ ಏನಾಗುತ್ತೋ ಏನೋ ಅಂತ. ನೀರು ಕಾದಿದೆ, ಇವಾಗ ಸ್ನಾನಕ್ಕೆ ಹೋಗಬೇಕು. ನೋಡಿ ಇಲ್ಲಿ ನೀರು ಹೆಂಗೆ ಕಾದಿದೆ ಅಂತ. ಹಂಗೆ ಗುಳ್ಳೆ ಫುಲ್ಲು ಕುದೀತಿದೆ. ಇದನ್ನೇನಾದ್ರು ಹಂಗೆ ಡೈರೆಕ್ಟ್ ಮೈಗೆ ಹಾಕೊಂಡ್ರೆ ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂದ್ಕೊಳ್ಳಿ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಹಂಗೆಲ್ಲ ಯಾವನ್ ಹಾಕೊಂತೀನಿ ಗೈಸ್. ಸ್ವರ್ಗಕ್ಕೆ ಹೋಗೋಕೆ ಇಷ್ಟು ಬೇಗ ನಮ್ಗೆ ಆಸೆ ಇಲ್ಲ. ಇನ್ನೇನು ಸಾಧನೆ ಮಾಡಬೇಕು. ಬರ್ರಿ ಸ್ನಾನಕ್ಕೆ ಹೋಗೋಣ. ಸ್ನಾನ ಮುಗಿಸ್ಕೊಂಬರ್ತೀನಿ ರೀ. ಸ್ನಾನ ಎಲ್ಲ ಆಯಿತು. ನೋಡಿ ಫ್ರೆಶ್ ಅಪ್ ಆಗಿದ್ದೀನಿ. ಹೇರ್ ಎಲ್ಲ ಡ್ರೈ ಮಾಡಿಕೊಂಡೆ. ಸ್ನಾನ ಆಗಿದ ತಕ್ಷಣ ನಾನು ಮೊದಲು ಮಾಡೋ ಕೆಲಸನೇ ನಮ್ಮ ಭಗವಂತನಿಗೆ ಕೈ ಮುಗಿಯೋದು. ಆ್ಯಕ್ಚುಲಿ ಆವಾಗಲೇ ಮುಗ್ದೆ, ಇವಾಗ ನಿಮಗೆ ತೋರ್ಸೋಣ ಅಂತ ಇನ್ನೊಂದ್ಸರಿ ಮುಗಿದೆ ಅಷ್ಟೇ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನೋಡಿ ನಮ್ಮಮ್ಮ ಇವಾಗ ದೋಸೆ ಮಾಡ್ತಾ ಇದ್ದಾರೆ. ನಾವು ದೋಸೆ ತಿಂದ್ಕೊಂಡು ರ್ಯಾಪಿಡೋಗಿ ಹೋಗಬೇಕು. ಡೈರೆಕ್ಟ್ ಇವತ್ತು ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸ್ವಲ್ಪ ಲೇಟಾಗಿ ಬರ್ಬೋದು. ಆಮೇಲೆ ಬೇಕಾದ್ರೆ ಹೊಟ್ಟೆ ಇನ್ನೊಂದ್ಸರಿ ಊಟ ಮಾಡೋಣ ಗೈಸ್. ಸರಿ ಗೈಸ್, ಹೊಟ್ಟೆ ಸಿದ್ಧತೆ, ಊಟ ಮಾಡ್ಕೊಂಡು ಬರ್ತೀನಿ. ನೀವು ಎಲ್ಲ ಬೇಗ ಊಟ ಮಾಡಿ ಹೋಗಿ. A few moments later. ಗೈಸ್ ಊಟ ಎಲ್ಲ ಆಯಿತು. ಫೈನಲಿ ಇನ್ನೊಂದು ಸ್ವಲ್ಪ ಎಡಿಟ್ ಮಾಡೋದಿತ್ತು ಇನ್ಸ್ಟಾಗ್ರಾಮ್ಗೆ. ಅದೆಲ್ಲ ಎಡಿಟ್ ಮಾಡಿ ಇವಾಗ ಹೊಟ್ಟಿದ್ದೀನಿ ರ್ಯಾಪಿಡೋಗೆ. ನೋಡಿ ಟೈಮ್ 9 ಕಾಲ ಆಗೈತೆ. ಇವಾಗ ಹೊಟ್ಟಿದ್ದೀನಿ. ಅಮ್ಮ ಇಲ್ಲೇ ಇದ್ದಾರೆ ನೋಡಿ. ಇವಾಗ ನಮ್ಮ ನಡೆ ರ್ಯಾಪಿಡೋ ಕಡೆ. ಬನ್ನಿ ರ್ಯಾಪಿಡೋ ಹೋಗೋಣ. ಇವತ್ತು ಎಷ್ಟು ಟರ್ನಿಂಗ್ಸ್ ಐತೆ ಏನೋ ಅಂತ ಬಂದ ಮೇಲೆ ಹೇಳ್ತೀನಿ. ಹಾಗೆ ಸೆಂಟ್ರಲ್ ಆದರೆ ಏನಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಸದ್ಯಕ್ಕೆ ರ್ಯಾಪಿಡೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಲಿಟ್ರಲ್ಲಿ ರ್ಯಾಪಿಡೋದಲ್ಲಿ ಸೈಕ್ ಅನ್ಕೊಳ್ಳಿ. ಆವಾಗಲೇ ನಾನು ಸ್ಟಾರ್ಟ್ ಮಾಡಿ ಇಷ್ಟ ಆಯಿತು. 9 ಕಾಲಿಗೆಲ್ಲ ಸ್ಟಾರ್ಟ್ ಮಾಡಿದ್ದು. ಈಗ ನೋಡಿ ಟೈಮ್ 11 ಗಂಟೆ. ಇನ್ನು 11 ಗಂಟೆಗೆ 2 ನಿಮಿಷ ಆಯ್ತು ಅಷ್ಟೇ. ಆವಾಗಲಿಂದ ನಾನು ಮಾಡಿರೋ ಅರ್ನಿಂಗ್ಸ್ ಎಷ್ಟು ಅಂದರೆ ನೋಡೋದ್ರಲ್ಲ 171 ರೂಪೀಸ್ ಅಷ್ಟೇ. 2 ಆರ್ಡ್ರ್ ಮಾಡೋಕ್ಕಾಗಿತ್ತು. ಆರ್ಡ್ರೇ ಬೀಳ್ತಾರೆ ಗಾಯ್ಸ್. ಏನಂತೀರಾ, ಆರ್ಡ್ರೇ ಇಲ್ವಾ ರ್ಯಾಪಿಡೋದಲ್ಲಿ? ಇಲ್ಲ, ಏನು ಕತೆ ಏನೂ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದಂತ ಮನೆಗೆ ಹೋಗ್ತಾ ಇದ್ದೀನಿ. ಬೇರೆ ಏನಾದರೂ ಕೆಲಸ ಮಾಡ್ಕೊಬೋದಂತ. ನಾಳೆಗೆ ಎಡಿಟಿಂಗ್ ಬೇಗ ಮಾಡಿಕೊಂಡ್ರೆ ಮತ್ತು ನಾಳೆ ಆದರೂ ಬೇಗ ರ್ಯಾಪಿಡೋ ಸ್ಟಾರ್ಟ್ ಮಾಡ್ಬೋದು ಅಂತ. ಅದಕ್ಕೆ ಮನೆ ಕಡೆ ಹೊರಟಿದ್ದೀನಿ ಗಾಯ್ಸ್. ನೋಡಿ ಆಲ್ರೆಡಿ ಟೈಮ್ 11 ಗಂಟೆ ಆಗ್ತಾ ಬಂತು. ಅದಕ್ಕೆ ನನ್ನ ನಡೆ ಮನೆ ಕಡೆ. ಓಕೆ ಗೈಸ್, ಇವತ್ತು ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಯಾರು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್ ಎಲ್ಲ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.